ಜೀವ ಜಲವೇ ಜೀವ ಜಲವೇ ಯೇಸುವಿನ ಜೀವ ಜಲ, ಜೀವ ಜಲವೇ ಜೀವ ಜಲವೇ ದಾಹನಿಗುವ ಜೀವ ಜಲ, ದಾಹನಿಗುವ ಜೀವ ಜಲ. ಜೀವ ಜಲವೇ ಜೀವ ಜಲವೇ ಯೇಸುವಿನ ಜೀವ ಜಲ, ಜೀವ ಜಲವೇ ಜೀವ ಜಲವೇ ದಾಹನಿಗುವ ಜೀವ ಜಲ, ದಾಹನಿಗುವ ಜೀವ ಜಲ. ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ಮತ್ತೊಂದು ಆವರ್ತಿ ಈ ಜೀವಜಲ ಕಾರ್ಯಕ್ರಮದ ಮೂಲಕ ಸಂಧಿಸುವುದಕ್ಕಾಗಿ ನಾನು ಸಂತೋಷವುಳ್ಳವನಾಗಿದ್ದೇನೆ. ಕಳೆದ ಸಂಚಿಕೆಗಳಲ್ಲಿ ನಿಮ್ಮ ಪ್ರೋತ್ಸಾಹಗಳನ್ನು ಮತ್ತು ನಿಮ್ಮ ಉತ್ತೇಜನಗಳನ್ನು, ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನೀವು ನಮಗೆ ತಿಳಿಸ್ತಾ ಬರ್ತಾ ಇರೋದಕ್ಕಾಗಿ ನಾವು ದೇವರಿಗೆ ವಂದನೆ ಸಲ್ಲಿಸ್ತೇವೆ. ನಿಮಗಾಗಿ ನಾವು ಮುಂದುವರೆದು ಪ್ರಾರ್ಥಿಸ್ತೇವೆ. ಈ ಜೀವಜಲ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗಿ ಇದೆ ಎಂಬುದಾಗಿ ನಾನು ಬಲವಾಗಿ ನಂಬ್ತೇನೆ. ಅದೇ ರೀತಿ ಅನೇಕರಿಗೆ ಈ ಜೀವಜಲ ಕಾರ್ಯಕ್ರಮವನ್ನು ನೀವು ಪರಿಚಯ ಮಾಡಿ, ಅನೇಕರು ನಿಮ್ಮ ಹಾಗೆ ಅಗತ್ಯದಲ್ಲಿರುವವರು, ದೇವರ ವಾಕ್ಯಕ್ಕಾಗಿ ಕಾಯ್ತಿರೋರು ಒಂದು ವೇಳೆ ಈ ದೇವರ ವಾಕ್ಯದ ಮೂಲಕ ಬಲ ಹೊಂದುವುದಕ್ಕೂ ದೇವರ ಸ್ಪರ್ಶವನ್ನು ಹೊಂದಿಕೊಳ್ಳುವುದಕ್ಕೂ ಸಹಾಯವಾಗುತ್ತೆ. ಬನ್ನಿ, ಈ ದಿನದಲ್ಲಿ ಕೂಡ ಪ್ರಾರ್ಥನಾ ಪೂರ್ವಕವಾಗಿ ದೇವರು ನಮಗಾಗಿ ಇಟ್ಟಿರುವಂಥ ವಾಕ್ಯವನ್ನು ಕಲಿಯುವುದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ಸ್ವರ್ಗೀಯ ತಂದೆಯೇ, ನಮ್ಮ ರಕ್ಷಕನ ಒಡೆಯನಾದ ಯೇಸುವಿನ ನಾಮದಲ್ಲಿ ನಿಮ್ಮ ಸಮ್ಮುಖಕ್ಕೆ ಬಂದು ಪ್ರಾರ್ಥಿಸ್ತಾ ಇದ್ದೇನೆ. ಕರ್ತನೇ, ನಿನ್ನ ವಾಕ್ಯದ ಮೂಲಕ ನನ್ನ ಸಂಗಡ, ನಮ್ಮ ಸಂಗಡ ನೀವು ಮಾತನಾಡಿ ಎಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ರಾಜ ಕರ್ತನೇ, ನಿನ್ನ ವಾಕ್ಯವು ಬಲಶಾಲಿಯಾಗಿದೆ. ನಿನ್ನ ವಾಕ್ಯವು ಕೀಲು ಮಜ್ಜೆಗಳನ್ನು ತೂರಿ ಹೋಗುವಂಥದ್ದಾಗಿದೆ. ನಿನ್ನ ವಾಕ್ಯವು ಚೈತನ್ಯ ಪಡಿಸುವಂಥದ್ದಾಗಿದೆ. ನಿನ್ನ ವಾಕ್ಯವು ನಮ್ಮನ್ನು ಕಟ್ಟುವಂಥದ್ದಾಗಿದೆ. ಕರ್ತನೇ, ವಾಕ್ಯದ ಮೂಲಕ ನಮ್ಮನ್ನು ಕರ್ತನೇ ನೀವು ಸರಿದಾರಿಯಲ್ಲಿ ನಡೆಸುವಂತೆ ಕೇಳಿಕೊಳ್ತಾ ಇದ್ದೇನೆ. ಇದನ್ನು ನೋಡ್ತಾ ಇರುವ, ಕೇಳ್ತಾ ಇರುವ ಪ್ರತಿಯೊಬ್ಬೊಬ್ಬರ ಮೇಲೆ ನಿಮ್ಮ ಕರ ಇಳಿದು ಬರಲಿ, ನಿಮ್ಮ ಹಸ್ತ ಇಳಿದು ಬರಲಿ, ನಿಮ್ಮ ಕೃಪೆ ಇಳಿದು ಬರಲಿ ಎಂಬುದಾಗಿ ನಾನು ಬೇಡ್ತಾ ಇದ್ದೇನೆ. ಸ್ವಾಮಿ ಕರ್ತನೇ, ನೀವು ಹೆಚ್ಚಾಗಬೇಕು, ನಾನು ಕಡಿಮೆ ಆಗಬೇಕು. ಮಾನ ಮಹಿಮೆ ಸ್ತುತಿ ಸ್ತೋತ್ರ ನಿಮಗೆ ಉಂಟಾಗಲಿ, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಇವತ್ತಿನ ಧ್ಯಾನಕ್ಕಾಗಿ ನಾವು ಮೀಕನ ಪ್ರವಾದನ ಪುಸ್ತಕ, ಅದರಲ್ಲಿ 7ನೇ ಅಧ್ಯಾಯ, ಅದರಲ್ಲಿ 7, 8, 9 ವಾಕ್ಯಗಳನ್ನು ನಾವು ಓದಿಕೊಳ್ಳೋಣ. ನಾನಂತೂ ಯೆಹೋವನನ್ನು ಎದುರು ನೋಡುವೆನು, ನನ್ನ ರಕ್ಷಕನಾದ ದೇವರನ್ನು ಕಾದುಕೊಳ್ಳುವೆನು. ನನ್ನ ದೇವರು ನನ್ನ ಕಡೆಗೆ ಕಿವಿಗೊಡುವನು. ನನ್ನ ಶತ್ರುವೇ, ನನ್ನ ವಿಷಯದಲ್ಲಿ ಹಿಗ್ಗಬೇಡ. ನಾನು ಬಿದ್ದಿದ್ದರೂ ಏಳುವೆನು, ಕತ್ತಲಲ್ಲಿ ಕೂತಿದ್ದರೂ ಯೆಹೋವನು ನನಗೆ ಬೆಳಕಾಗಿರುವನು. ನಾನು ಯೆಹೋವನಿಗೆ ಪಾಪ ಮಾಡಿದ್ದರಿಂದ ಆತನ ರೋಷವನ್ನು ತಾಳಿಕೊಂಡಿರುವೆನು. ಕಾಲಾನುಕಾಲಕ್ಕೆ ಆತನು ತನ್ನ ವ್ಯಾಜ್ಯವನ್ನು ನಿರ್ವಹಿಸಿ ನನಗೆ ನ್ಯಾಯವನ್ನು ತೀರಿಸುವನು. ನನ್ನನ್ನು ಬೆಳಕಿಗೆ ತರುವನು. ಆತನ ರಕ್ಷಣಾ ಧರ್ಮವನ್ನು ನೋಡುವೆನು. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ದೇವರು ಯಾವ ರೀತಿಯಾಗಿ ನಮ್ಮ ಮೇಲೆ ಕರುಣೆಯನ್ನು ತೋರಿಸುವ ಆತನು, ಕೃಪೆಯನ್ನು ತೋರಿಸುವ ಆತನು, ಅನೇಕ ಸಮಯ ನಾವು ಎಡವಿ ಬಿದ್ದಾಗಲೂ, ನಾವು ತಪ್ಪುವಾಗಲೂ ನಮ್ಮ ಮೇಲೆ ಕನಿಕರಿಸುವ ಆತನೆಂಬುದನ್ನು ನಾವು ನೋಡುವವರಾಗಿದ್ದೇವೆ. ನನ್ನನ್ನು ಕೇಳ್ತಾ ಇರುವ ದೇವರ ಜನರೇ, ಇವತ್ತು ಈ ವಾಕ್ಯ ಖಂಡಿತವಾಗಿ ನಿಮ್ಮ ಸಂಗಡ ಮಾತನಾಡೋದ್ರಲ್ಲಿ ಅನುಮಾನ ಇಲ್ಲ. ಅನೇಕ ವೇಳೆ ನಾವು ನೆನೆಸ್ತೇವೆ, ಪಾಪ ಮಾಡಿ ನಾನು ದೇವರಿಂದ ದೂರ ಹೋಗಿದ್ದೇನೆ, ಅಥವಾ ದೇವರಿಗೆ ವಿರುದ್ಧವಾಗಿ ನಾನು ನಡ್ಕೊಂಡಿದ್ದೇನೆ, ದೇವರನ್ನು ನಾನು ನೋಯಿಸಿದ್ದೇನೆ ಎಂಬುದಾಗಿ ಅನೇಕ ಸಂಗತಿಗಳು ನಿಮ್ಮ ಮನಸ್ಸಿನಲ್ಲಿ ಇರಬಹುದು. ನೀವು ಆ ವೇದನೆಯಲ್ಲಿ ಇರಬಹುದು, ನೀವು ಆ ದುಃಖದಲ್ಲಿ ಇರಬಹುದು. ದೇವರು ತನ್ನ ವಾಕ್ಯದ ಮೂಲಕ ಇವತ್ತು ನನ್ನ ಸಂಗಡ, ನಿಮ್ಮ ಸಂಗಡ, ನಮ್ಮ ಪ್ರತಿಯೊಬ್ಬೊಬ್ಬರ ಸಂಗಡ ಮಾತಾಡೋದಕ್ಕೆ ಬಯಸ್ತಾ ಇದ್ದಾನೆ. ಇವತ್ತು ನಾವು ಈ ದೇವರ ವಾಕ್ಯವನ್ನು ಕೇಳಿ, ಈ ದೇವರ ವಾಕ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ನಾವು ಹಿಂದಿರುಗಿ ಆತನ ಬಳಿಗೆ ಬರೋಣ. ಆತನು ನಮ್ಮನ್ನು ಅಂಗೀಕರಿಸಿ ನಡೆಸುವ ಆತನಾಗಿದ್ದಾನೆ. ವಾಕ್ಯ ಹೇಳುತ್ತೆ, ಈ ಮೀಕ ಪುಸ್ತಕದಲ್ಲಿ 7ನೇ ಅಧ್ಯಾಯದ 7ನೇ ವಾಕ್ಯ ಆರಂಭಿಸುವಾಗ, ನಾನಂತೂ ಯೆಹೋವನನ್ನು ಎದುರು ನೋಡುವೆನು. ಈ ಪ್ರವಾದಿ ಇಸ್ರಾಯೇಲ್ನ ಕುರಿತಾಗಿ, ತಾನು ದೇವರನ್ನು ಆತುಕೊಂಡಿರುವ ಕುರಿತಾಗಿ ಆತನು ಹೇಳ್ತಾನೆ, ನಾನಂತೂ ಯೆಹೋವನನ್ನು ಎದುರು ನೋಡ್ತೇನೆ. ನನ್ನನ್ನು ಕೇಳುವ ಪ್ರಿಯ ದೇವಜನವೇ, ಅನೇಕ ಸಮಯದಲ್ಲಿ ನಾವು ಅನೇಕ ಸಂಗತಿಗಳನ್ನು ಎದುರು ನೋಡುವುದುಂಟು.
ಅನೇಕ ವ್ಯಕ್ತಿಗಳನ್ನು ಎದುರು ನೋಡುವುದುಂಟು, ಅನೇಕ ವಿಧವಾದ ಕಾರ್ಯಗಳನ್ನು ನಾವು ಎದುರು ನೋಡುವುದುಂಟು. ಆದರೆ ಇವತ್ತು ನಾವು ದೇವರನ್ನು ಎದುರು ನೋಡುವವರಾಗಿರೋಣ. ಕೀರ್ತನೆಗಾರನು ಕೂಡ ಆತನು ಕೀರ್ತನೆ 121ನೇ ಅಧ್ಯಾಯದಲ್ಲಿ ನಾವು ಓದುವಾಗ ಈ ರೀತಿಯಾಗಿ ನೋಡ್ತೇವೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡ್ತೇನೆ, ನನ್ನ ಸಹಾಯವೆಲ್ಲಿಂದ ಬರುವುದು, ಭೂಮ್ಯಾಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯ ಬರುವುದು. ನನ್ನನ್ನು ಕೇಳುವ ದೇವರ ಮಕ್ಕಳೇ, ಇವತ್ತು ನಾವು ಮನುಷ್ಯರನ್ನು ಎದುರು ನೋಡದೆ, ಮನುಷ್ಯರ ಕಡೆಗೆ ಮುಖವನ್ನು ತಿರುಗದೆ ನಾವು ದೇವರನ್ನು ಎದುರು ನೋಡೋಣ. ದೇವರ ಮುಖವನ್ನು ನಾವು ಹುಡುಕೋಣ, ಆತನ ಕೈಗಳನ್ನು ನಾವು ಹುಡುಕೋಣ, ಆತನ ದಯೆಯನ್ನು ನಾವು ಹುಡುಕೋಣ, ಆತನ ಕರುಣೆಯನ್ನು ಹುಡುಕೋಣ, ಆತನ ಕೃಪೆಯನ್ನು ಹುಡುಕೋಣ, ಆತನ ಪ್ರೀತಿಯನ್ನು ಹುಡುಕೋಣ, ಆತನ ಸಮಾಧಾನವನ್ನು ಹುಡುಕೋಣ, ಆತನ ಸಂತೈಸುವಿಕೆಯನ್ನು ಹುಡುಕೋಣ, ಆತನ ಬಲವನ್ನು ಹುಡುಕೋಣ. ಈ ಕೀರ್ತನೆ ವಾಕ್ಯದಲ್ಲಿ ನಾವು ನೋಡಿದ ಹಾಗೂ ಈ ಮೀಕ ಪ್ರವಾದನ ಪುಸ್ತಕದಲ್ಲಿ ನೋಡಿದ ಹಾಗೂ ನಾವು ನೋಡ್ತೇವೆ, ನಾನಂತೂ ಯೆಹೋವನನ್ನು ಎದುರು ನೋಡುವೆನು. ಇವತ್ತು ನಾವು ನಮ್ಮ ದೇವರಾದ ಕರ್ತನನ್ನು ನಾವು ಯಾವಾಗಲೂ ಎದುರು ನೋಡುವವರಾಗಿರೋಣ. ಅನೇಕ ಸಲ ನಾವು ಮನುಷ್ಯರನ್ನು ಎದುರು ನೋಡುವಾಗ ನಾವು ನಿರಾಶೆಗೊಳಗಾಗ್ತೇವೆ, ನಾವು ಅನೇಕ ಸಲ ಸೋತು ಹೋಗ್ತೇವೆ, ನಾವು ಅನೇಕ ಸಲ ಬಿದ್ದು ಹೋಗ್ತೇವೆ. ಮನುಷ್ಯರು ಹುಸಿಯಾಗಿದ್ದಾನೆ, ಮನುಷ್ಯನು ಕೇವಲ ಉಸಿರಾಗಿದ್ದಾನೆ, ಮನುಷ್ಯನಿಂದ ತನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ. ಆದರೆ ನಾವು ದೇವರನ್ನು ಎದುರು ನೋಡೋದಾದರೆ, ದೇವರ ಬಳಿ ನಾವು ಆತನಿಂದ ಸಂಗತಿಗಳನ್ನು ಎದುರು ನೋಡೋದಾದರೆ, ಆತ ನಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಯಾಕೆ ಎದುರು ನೋಡ್ತೇನೆ ಎಂಬುದಾಗಿ ಹೇಳೋದಾದರೆ ತಾನು ಹೇಳ್ತಾನೆ, ನನ್ನ ರಕ್ಷಕನಾದ ದೇವರನ್ನು ಕಾದುಕೊಳ್ಳುವೆನು. ಇವತ್ತು ನಾವು ಯಾಕೆ ಎದುರು ನೋಡಬೇಕಂದ್ರೆ, ಎದುರು ನೋಡುವಿಕೆ ಯಾವುದನ್ನು ತೋರಿಸುತ್ತೆ ಅಂತ ಹೇಳಿದ್ರೆ, ಆತನನ್ನು ನಾವು ಕಾಯುವುದನ್ನು ತೋರಿಸುತ್ತೆ. ಆತನ ಸಮ್ಮುಖದಲ್ಲಿ ನಾವು ಕಾದು ಕುಳಿತಿರುವುದನ್ನು ತೋರಿಸುತ್ತೆ. ನನ್ನನ್ನು ಕೇಳುವ ಪ್ರಿಯ ದೇವ ಜನವೇ, ನಮಗೆ ಬಹಳಷ್ಟು ಜನರಿಗೆ ಇಡಿಸದೇ ಇರುವ ಒಂದು ಸಂಗತಿ ಏನಂತ ಹೇಳಿದ್ರೆ ಕಾಯುವಂಥದ್ದು. ಆದರೆ ದೇವರಿಗೆ ಬಹಳವಾಗಿ ಇಡಿಸುವ ಸಂಗತಿ ಯಾವುದು ಗೊತ್ತಾ? ನಾವು ಕಾದುಕೊಂಡಿರುವುದು. ನೆನಪಿಟ್ಕೊಳ್ಳಿ, ನಾವು ದೇವರ ಸಮ್ಮುಖದಲ್ಲಿ ಕಾಯುವುದು ವ್ಯರ್ಥವಾದದಲ್ಲ. ವೇಟಿಂಗ್ ಪೀರಿಯಡ್ ಈಸ್ ನಾಟ್ ವೇಸ್ಟಿಂಗ್ ಪೀರಿಯಡ್. ನಾನು ಮತ್ತೊಮ್ಮೆ ಹೇಳ್ತೇನೆ, ದೇವರ ಸಮ್ಮುಖದಲ್ಲಿ ಕಾಯುವಂಥದ್ದು ವ್ಯರ್ಥವಾದದ್ದಲ್ಲ. ಅದು ನಮಗೆ ಆಶೀರ್ವಾದವನ್ನು ತರುತ್ತೆ, ಬಿಡುಗಡೆಯನ್ನು ತರುತ್ತೆ, ನಮಗೆ ಬೇಕಾದಂಥ ಸಂತೋಷವನ್ನು ತರುತ್ತೆ, ನಮಗೆ ಬೇಕಾದ ಸಮಾಧಾನವನ್ನು ತರುತ್ತೆ, ನಮಗೆ ಬೇಕಾದಂಥ ನೆಮ್ಮದಿಯನ್ನು ತರುತ್ತೆ, ನಮಗೆ ಬೇಕಾದ ಆದರಣೆಯನ್ನು ತರುತ್ತೆ. ಆದರೆ ಯಾವಾಗ ನಾವು ದೇವರ ಸಮ್ಮುಖದಲ್ಲಿ ಕಾಯುವುದಿಲ್ಲವೋ ಅದು ಅನೇಕ ಸಮಯ ನಮಗೆ ವ್ಯಸನವನ್ನು ತರುತ್ತೆ. ಅನೇಕ ಸಮಯದಲ್ಲಿ ನಾವು ಮನುಷ್ಯರನ್ನು ಕಾಯೋದಕ್ಕೆ ಪಳಗಿದ್ದೇವೆ, ವಾಹನಗಳನ್ನು ಕಾಯೋದಕ್ಕೆ ಪಳಗಿದ್ದೇವೆ, ಟ್ರೈನು, ಬಸ್ಸು, ವಿಮಾನ, ಯಾವುದನ್ನೆಲ್ಲ ಹೆಸರಿಸಿ ಎಲ್ಲವನ್ನು ಕಾಯೋದಕ್ಕೆ ನಾವು ಪಳಗ್ತೇವೆ. ಆದರೆ ಎಷ್ಟೋ ಸಲ ದೇವರನ್ನು ಕಾಯೋದಕ್ಕೆ ಪಳಗೋದಿಲ್ಲ. ಇತ್ತೀಚೆಗೆ ನಾನು ಬಹಳ ಒಂದು ಪಟ್ಟಣದಿಂದ ಇನ್ನೊಂದು ಪಟ್ಟಣಕ್ಕೆ ಬೇಗವಾಗಿ ಹೋಗ್ಬೇಕಂತೇಳಿ, ಸಮಯಕ್ಕೆ ಮುಂಚಿತ ಹೋಗ್ಬೇಕಂತೇಳಿ ರೈಲಿನಲ್ಲಿ ಪ್ರಯಾಣಿಸೋದಕ್ಕೆ ಬದಲಾಗಿ ವಿಮಾನದಲ್ಲಿ ಪ್ರಯಾಣಿಸೋದಕ್ಕೋಸ್ಕರ ನಾನು ತೀರ್ಮಾನಿಸಿ ವಿಮಾನದ ಸೀಟನ್ನು ಕಾಯ್ದಿರಿಸಿದೆ. ಆದರೆ ದುರದೃಷ್ಟವಶಾತ್ ಅಥವಾ ಅದರ ಮೂಲಕ ದೇವರು ಕಲಿಸೋದಕ್ಕಾಗಿ ಅವತ್ತು ಬೇಗ ಹೊರಡಬೇಕಾಗಿದ್ದ ವಿಮಾನ 1 ತಾಸಿಗಿಂತ ಅಧಿಕವಾಗಿ ತಡ ಆಯಿತು. ನೋಡಿ, ಯಾವುದನ್ನು ನಾವು ನೆನೆಸ್ತೇವೋ ಅನುಕೂಲಕರವಾಗಿರ್ತದೆ ಎಂಬುದಾಗಿ ಅದೇ ನಮಗೆ ಅನಾನುಕೂಲವಾಗಿ ಮಾರ್ಪಡ್ತದೆ. ಆದರೆ ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೇನೆಂದರೆ, ಲೌಕಿಕವಾಗಿ ನಾವು ಕಾಯುವ ಸಂಗತಿಗಳು ನಮ್ಮನ್ನು ನಿರಾಶೆ ಪಡಿಸಬಹುದು. ಲೌಕಿಕವಾಗಿ ನಾವು ಕಾದಿರುವ ಸಂಗತಿಗಳು ನಮ್ಮನ್ನು ಬೇಸರಗೊಳಿಸಬಹುದು. ಲೌಕಿಕವಾಗಿ ನಾವು ಕಾಯುವ ಸಂಗತಿಗಳು ನಾವು ಎದುರು ನೋಡಿದ ಫಲಿತಾಂಶವನ್ನು ಕೊಡದೇ ಇರ್ಬೋದು. ಆದರೆ ಒಂದನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ, ನಾವು ದೇವರನ್ನು ಕಾಯುವಾಗ ನಾವು ನಿರಾಶೆ ಆಗೋದಕ್ಕೆ ದೇವರು ಅನುಮತಿ ಕೊಡೋದೇ ಇಲ್ಲ. Those who wait upon the Lord, they will renew their strength. ಬೈಬಲ್ ಹೇಳುತ್ತೆ,
ಯೆಹೋವನನ್ನು ನಿರೀಕ್ಷಿಸುವರು ಹೊಸ ಬಲವನ್ನು ಹೊಂದುವರು. ಯೆಶಾಯ 40ನೇ ಅಧ್ಯಾಯ 31ನೇ ವಾಕ್ಯ ಹೇಳುತ್ತೆ, ಇವತ್ತು ನಾವು ದೇವರನ್ನು ಕಾಯುವುದಾದರೆ ನಾವು ಹೊಸ ಬಲವನ್ನು ಹೊಂದುವವರಾಗ್ತೇವೆ. ದೇವರನ್ನು ನಾವು ಕಾಯುವುದಾದರೆ, ಆತನನ್ನು ಕಾದಿರೋದಾದರೆ ನಾವು ಆತನಲ್ಲಿ ಬಲವನ್ನು ಹೊಂದುತ್ತೇವೆ. ಇವತ್ತು ನಾವು ಯಾಕೆ ಆತನನ್ನು ಎದುರು ನೋಡಬೇಕಂದ್ರೆ ನಾವು ಆತನಲ್ಲಿ ಬಲವನ್ನು ಹೊಂದುವುದಕ್ಕೆ. ಈ ಎದುರು ನೋಡುವಿಕೆ ಯಾವೆಲ್ಲ ಸಂಗತಿಯನ್ನು ಕೂಡಿದೆ ಅಂತ ಹೇಳಿದ್ರೆ ಆತನನ್ನು ಕಾಯುವುದು ಕೂಡ ಅದರಲ್ಲಿ ಕೂಡಿದೆ, ಆತನ ಸಂಗಡ ಸಮಯವನ್ನು ಕಳೆಯುವುದು ಕೂಡ ಕೂಡಿದೆ. ಇವತ್ತು ನಾವು ನಮ್ಮನ್ನು ನಾವು ಯಾರನ್ನು ಇಷ್ಟಪಡ್ತೇವೋ, ನಮ್ಮನ್ನು ಯಾರು ಇಷ್ಟಪಡ್ತಾರೋ ಅವರ ಜೊತೆ ನಾವು ಸಮಯವನ್ನು ಕಳೆಯುವುದಕ್ಕೆ ನಾವು ಸಿದ್ಧರಿದ್ದೇವೆ. ನಾನು ನಿಮ್ಮನ್ನು ಪ್ರೀತಿಯಿಂದ ಕೇಳೋದಕ್ಕೆ ಬಯಸ್ತೇನೆ, ದೇವರನ್ನು ನೀವು ಪ್ರೀತಿಸೋದಾದರೆ, ದೇವರನ್ನು ನಿಜವಾಗ್ಲೂ ದೇವರ ಮೇಲೆ ನಿಮಗೆ ಪ್ರೀತಿ ಇರೋದಾದರೆ ಆತನನ್ನು ನೀವು ಕಾದಿರ್ತೀರಿ. ಅನೇಕ ಸಮಯದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ನಾವು ನೆಪಗಳನ್ನು ಹೇಳ್ತೇವೆ, ಅಥವಾ ಅನೇಕ ಸಮಯದಲ್ಲಿ ಆರಾಧನೆ ಮಾಡಲಿಕ್ಕೆ ಆಗೋದಿಲ್ಲ, ಆಗ್ತಾ ಇಲ್ಲ ಎಂಬುದಾಗಿ ಕಾರಣಗಳನ್ನು ಹೇಳ್ತೇವೆ. ಆದರೆ ನಾವು ಪ್ರೀತಿಸೋದಾದರೆ ನಾವು ನೆಪಗಳನ್ನು ಹೇಳೋದಿಲ್ಲ, ನಾವು ಆತನ ಜೊತೆ ಸಮಯವನ್ನು ಕಳೀತೇವೆ. ಕಾಯುವುದು ಇನ್ನೊಂದು ಮಾತಿನಲ್ಲಿ ಹೇಳೋದಾದರೆ, ಕಾದುಕೊಂಡಿರೋದು ಆತನ ಸಮ್ಮುಖದಲ್ಲಿ ಆತನ ಪ್ರೀತಿಗಾಗಿ, ಆತನ ದಯೆಗಾಗಿ, ಆತನ ಕರುಣೆಗಾಗಿ, ಆತನ ಕೃಪೆಗಾಗಿ, ಆತನ ಬಳಿಯಲ್ಲಿ ಯಾವಾಗಲೂ ಇರುವಂಥದ್ದಾಗಿದೆ. ಇವತ್ತು ನಾವು ಕಾದುಕೊಂಡಿರೋದಕ್ಕೆ ಒಂದು ತೀರ್ಮಾನ ಮಾಡೋಣ. ನಾನು ಆಗಲೇ ಹೇಳಿದ ಹಾಗೆ ಮತ್ತೊಮ್ಮೆ ಹೇಳೋದಕ್ಕೆ ಬಯಸ್ತೇನೆ, ಕಾಯುವ ಸಮಯ ವ್ಯರ್ಥವಾದ ಸಮಯ ಅಲ್ಲ. ನಾವು ಕಾಯುವಂಥದ್ದು ಯಾವತ್ತೂ ವ್ಯರ್ಥವಾಗಿ ಹೋಗುವುದೇ ಇಲ್ಲ. ಅದರಿಂದ ಪ್ರಿಯರೇ, ನಾವು ದೇವರ ಹತ್ರ ಕೇಳೋಣ, ದೇವರೇ, ನಾನು ನಿಮ್ಮನ್ನು ಕಾಯುವ, ನಿಮ್ಮ ಸಮ್ಮುಖದಲ್ಲಿ ಕಾದು ಕುಳಿತುಕೊಳ್ಳುವಂತಹ ಆ ಒಂದು ಸೌಭಾಗ್ಯವನ್ನು ನನಗೆ ಅನುಗ್ರಹಿಸು, ಆ ಕೃಪೆಯನ್ನು ನನಗೆ ಅನುಗ್ರಹಿಸು, ಆ ಬಲವನ್ನು ನನಗೆ ಅನುಗ್ರಹಿಸು, ಆ ಕರ್ತನೆ ಆ ಸೌಭಾಗ್ಯವನ್ನು ನನಗೆ ಅನುಗ್ರಹಿಸು ಎಂಬುದಾಗಿ ನಾವು ಕೇಳೋಣ. ಯಾಕಂದರೆ ಬೈಬಲ್ ಹೇಳುತ್ತೆ, ಯಾರು ಕಾಯ್ತಾರೋ, ಮುಂದಿನ ವಾಕ್ಯದಲ್ಲಿ ಹೇಳುತ್ತೆ, ನನ್ನ ದೇವರು ನನ್ನ ಕಡೆಗೆ ಕಿವಿಗೊಡುವನು. ನೆನಪಿಟ್ಕೊಳ್ಳಿ, ಯಾರು ದೇವರ ಸಮ್ಮುಖದಲ್ಲಿ ಕಾಯ್ತಾರೋ, ಯಾರು ದೇವರನ್ನು ಕಾಯ್ತಾರೋ ಅವರ ಸ್ವರಕ್ಕೆ ದೇವರು ಕಿವಿಗೊಡ್ತಾನೆ. ನಾವು ಮುರಿಯಲ್ಪಟ್ಟಿರಬಹುದು, ನಾವು ಒಡೆಯಲ್ಪಟ್ಟಿರಬಹುದು, ನಾವು ನಿರಾಶೆಯಲ್ಲಿ ಹಾದೋಗ್ತಾ ಇರ್ಬೋದು, ನಾವು ವೇದನೆಯಲ್ಲಿರ್ಬೋದು, ನಾವು ದುಃಖದಲ್ಲಿರ್ಬೋದು, ದೇವರಿಂದ ದೂರ ಹೋಗಿರುವ ಅನುಭವದಲ್ಲಿ ನಾವಿರ್ಬೋದು, ನಂಬಿಕೆಯಲ್ಲಿ ಬಿದ್ದು ಹೋಗಿರುವಂಥ, ನಿರಾಶೆ ಆಗಿರುವಂಥ, ಕುಗ್ಗಿ ಹೋಗಿರುವ ಅನುಭವ ಇರ್ಬೋದು. ಆದರೆ ನಾವು ಹಿಂದಿರುಗಿ ದೇವರನ್ನು ಕಾಯುವುದಾದರೆ, ಹಿಂದಿರುಗಿ ಬಂದು ದೇವರನ್ನು ಕಾಯುವುದಾದರೆ, ಆತನ ಸಮ್ಮುಖವನ್ನು ಹುಡುಕೋದಾದರೆ, ಆತನ ಸಾನ್ನಿಧ್ಯವನ್ನು ಹುಡುಕೋದಾದರೆ, ಆತನನ್ನು ನಾವು ಹುಡುಕೋದಾದರೆ, ಬೈಬಲ್ ಹೇಳುತ್ತೆ, ಆತನು ನಮ್ಮ ಪ್ರಾರ್ಥನೆಗೆ ಕಿವಿಗೊಡುವ ಆತನಾಗಿದ್ದಾನೆ. ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ಓ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವವರೇ, ನರರೆಲ್ಲರೂ ನಿನ್ನ ಬಳಿಗೆ ಬರುವರು. ಇವತ್ತು ನನ್ನನ್ನು ಕೇಳುವಂಥ ದೇವರ ಮಕ್ಕಳೇ, ನಮ್ಮ ದೇವರು ನಮ್ಮ ಕೂಗನ್ನು ಕೇಳುವ ದೇವರಾಗಿದ್ದಾನೆ. ಬೈಬಲ್ ಹೇಳುತ್ತೆ, ಕಷ್ಟ ಕಾಲದಲ್ಲಿ ಮೊರೆಯಿಡಿರಿ, ನಾನು ನಿಮ್ಮನ್ನು ಬಿಡಿಸುವೆನು, ಆಗ ನೀವು ನನ್ನನ್ನು ಕೊಂಡಾಡುವಿರಿ. ಇವತ್ತು ನನ್ನನ್ನು ಕೇಳುವ ದೇವರ ಮಕ್ಕಳೇ, ನಾವು ದೇವರನ್ನು ಕಾಯುವಾಗ ದೇವರು ನಮ್ಮ ಸಂಗಡ ಮಾತಾಡುವುದಕ್ಕೂ ನಮ್ಮ ಕೂಗನ್ನು ಕೇಳುವುದಕ್ಕೂ ಸಿದ್ಧ ಇದ್ದಾನೆ. ನಾನು ಅನೇಕರೊಂದಿಗೆ ಕೆಲವರೊಂದಿಗೆ ಸಮಾಲೋಚನೆ ಮಾಡುವಾಗ ದಾಂಪತ್ಯ ಜೀವಿತದ ಕುರಿತಾಗಿ, ಯೌವನಸ್ಥರಿಗೆ ಮತ್ತು ಭವಿಷ್ಯದ ಕುರಿತಾಗಿ, ಕೆಲಸದ ಕುರಿತಾಗಿ ಸಮಾಲೋಚನೆಯಲ್ಲಿ ಬಹಳ ಮುಖ್ಯವಾದಂಥ ಒಂದು ಸಂಗತಿ, ಕೌನ್ಸಿಲಿಂಗಲ್ಲಿ ಬಹಳ ಮುಖ್ಯವಾದ ಸಂಗತಿ ಲಿಸನಿಂಗ್, ಕೇಳುವುದು. ಇವತ್ತು ನಾವು ಜೀವಿಸ್ತಿರುವ ಲೋಕದಲ್ಲಿ ಕೇಳಲಿಕ್ಕೆ ಯಾರಿಗೂ ಕೂಡ ಸಮಯ ಇಲ್ಲ. ಇವತ್ತು ಅನೇಕವರ ಬಳಿಯಲ್ಲಿ ನಮ್ಮ ವ್ಯಥೆಯನ್ನು, ನಮ್ಮ ದುಃಖವನ್ನು, ನಮ್ಮ ಕಷ್ಟವನ್ನು, ನಮ್ಮ ನೋವನ್ನು ಹೇಳಿಕೊಳ್ಳುವೆಂಬುದಾಗಿ ಹೇಳೋದಾದರೆ ಕೇಳುವುದಕ್ಕೂ ಕೂಡ ಅನೇಕರಿಗೆ ಸಮಯ ಇಲ್ಲ. ಆದರೆ ನಾನು ನಿಮಗೊಂದು ಶುಭ ಸಮಾಚಾರ ಹೇಳೋದಕ್ಕೆ ಬಯಸ್ತೇನೆ. ನಮ್ಮ ದೇವರು, ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಕೂಗನ್ನು, ನಮ್ಮ ವ್ಯಥೆಯನ್ನು, ನಮ್ಮ ನೋವನ್ನು, ನಮ್ಮ ಕಣ್ಣೀರನ್ನು, ನಾವು ಆದೋಗ್ತಿರೋ ಪ್ರತಿಯೊಂದು ಪರಿಸ್ಥಿತಿಯನ್ನು ಕೇಳುವುದಕ್ಕೆ ಆತನು ಕಿವಿಯುಳ್ಳವನಾಗಿದ್ದಾನೆ. ನಮ್ಮ ದೇವರು ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು. ಆತನು ನಮ್ಮ ಕಡೆಗೆ ಕಿವಿಗೊಡ್ತಾನೆ. ಇವತ್ತು ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಅನೇಕ ಸಮಯದಲ್ಲಿ ನಾವು ನೆನೆಸ್ತೇವೆ, ನಾನು ಕುಗ್ಗಿ ಹೋಗಿರುವಂಥ, ನಾನು ಸೋತು ಹೋಗಿರುವ ಪರಿಸ್ಥಿತಿಯಲ್ಲಿ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳ್ತಾನ?
ಖಂಡಿತ ಪ್ರಿಯರೇ, ನಾವು ಆತನ ಬಳಿಗೆ ಹಿಂದಿರುಗಿ ಬರೋದಾದರೆ ಆತ ನಮ್ಮ ಪ್ರಾರ್ಥನೆ ಕೇಳುವ ಆತನಾಗಿದ್ದಾನೆ. ಆತನು ಏನು ದಂಡಿಸುವ, ಶಿಕ್ಷಿಸುವ ಉಗ್ರ ದೇವರಲ್ಲ. ಆತನು ಕನಿಕರವುಳ್ಳ, ದಯೆಯುಳ್ಳ, ಪ್ರೀತಿ ತೋರಿಸುವ, ಸಹನೆಯುಳ್ಳ ದೇವರಾಗಿದ್ದಾನೆ. ಅದಕ್ಕೆ ಮುಂದಿನ ವಾಕ್ಯದಲ್ಲಿ ಈ ಒಂದು ಪ್ರವಾದಿ ಹೇಳ್ತಾನೆ ನೋಡಿ, ನನ್ನ ಶತ್ರುವೇ ನನ್ನ ವಿಷಯದಲ್ಲಿ ಹಿಗ್ಗಬೇಡ. ಇವತ್ತು ನನ್ನನ್ನು ಕೇಳ್ತಿರುವ ದೇವರ ಜನರೇ, ನೀವು ದೇವರ ಸಮ್ಮುಖಕ್ಕೆ ಹಿಂದಿರುಗಿ ಬರೋದಾದರೆ, ನೀವು ದೇವರ ಬಳಿಗೆ ಹಿಂದಿರುಗಿ ಬರೋದಾದರೆ, ಆತನ ಪಾದಗಳ ಬಳಿ ಹಿಂದಿರುಗಿ ಬರೋದಾದರೆ, ಆತನ ಮುಖವನ್ನು ನೀವು ಎದುರು ನೋಡೋದಾದರೆ, ಆತನ ದಯೆಯನ್ನು ಎದುರು ನೋಡೋದಾದರೆ, ಆತನ ಸ್ವರವನ್ನು ಕೇಳೋದಕ್ಕೆ, ಆತನಿಂದ ನೀವು ದಯೆಯನ್ನು ಹೊಂದಿಕೊಳ್ಳೋದಕ್ಕೆ, ಕನಿಕರನ್ನು ಹೊಂದಿಕೊಳ್ಳೋದಕ್ಕೆ ನೀವು ಆತನನ್ನು ಹುಡುಕೋದಾದರೆ, ನೀವು ವಿರೋಧಿಗೆ ಸವಾಲಾಗಿ ಹೇಳ್ಬೋದು, ನನ್ನ ಶತ್ರುವೇ ನನ್ನ ವಿಷಯದಲ್ಲಿ ಹಿಗ್ಗಬೇಡ. ಯಾಕೆಂದರೆ ನನ್ನ ದೇವರನ್ನು ನಾನು ಆತುಕೊಂಡಿದ್ದೇನೆ. ನಾನು ಮನುಷ್ಯರನ್ನು ಆತುಕೊಂಡಿಲ್ಲ, ನಾನು ವ್ಯಕ್ತಿಗಳನ್ನು ಆತುಕೊಂಡಿಲ್ಲ, ನಾನು ದೇವರನ್ನು ಆತುಕೊಂಡಿದ್ದೇನೆ. ಯಾರು ಹೇಳೋದಕ್ಕೆ ಸಾಧ್ಯ ಗೊತ್ತಾ? ಯಾರು ದೇವರನ್ನು ಕಾದಿದ್ದಾರೋ, ಯಾರು ದೇವರನ್ನು ಎದುರು ನೋಡ್ತಾ ಇದ್ದಾರೋ, ಯಾರು ದೇವರ ಸಮ್ಮುಖದಲ್ಲಿ ತಮ್ಮನ್ನು ಒಪ್ಪಿಸಿಕೊಡ್ತಾರೋ ಅವರು ಇದನ್ನು ಹೇಳೋದಕ್ಕೆ ಸಾಧ್ಯ. ನಾನು ಹೇಳೋದಕ್ಕೆ ಬಯಸ್ತೇನೆ, ನೀವು ಕೂಡ ಇದನ್ನು ಈ ರೀತಿ ಈ ಪ್ರವಾದಿ ಹೇಳ್ತಾ ಇರುವ ರೀತಿಯಲ್ಲಿ, ಇಸ್ರಾಯೇಲರು ಹೇಳ್ತಿರುವ ರೀತಿಯಲ್ಲಿ ನೀವು ಕೂಡ ಹೇಳೋದಕ್ಕೆ ಸಾಧ್ಯ. ಯಾವಾಗ ಅನ್ನೋದಾದರೆ, ನೀವು ದೇವರನ್ನು ಕಾದಿರುವಾಗ. When you wait upon God, you can tell the enemy, you can challenge the enemy. ನಾವು ದೇವರನ್ನು ಕಾದಿರುವಾಗ ವಿರೋಧಿಗೆ ನೋಡಿ ನಾವು ಹೇಳ್ಬೋದು, ನನ್ನ ಶತ್ರುವೇ ನನ್ನ ವಿಷಯದಲ್ಲಿ ಹಿಗ್ಗಬೇಡ. ಯಾಕೆ ಹಿಗ್ಗಬೇಡ ಅಂತ ಹೇಳ್ತಾನಂದರೆ, ಆತನ ಹೇಳ್ತಾನೆ ನೋಡಿ, ನಾನು ಬಿದ್ದಿದ್ದರೂ ಏಳುವೆನು, ಕತ್ತಲಲ್ಲಿ ಕೂತಿದ್ದರೂ ಯೆಹೋವನು ನನಗೆ ಬೆಳಕಾಗಿರೋನು. ನನ್ನ ಎಲ್ಲ ಜೀವನದ ಅಚ್ಚುಮೆಚ್ಚಿನ ವಾಕ್ಯ. ಅನೇಕ ವರ್ಷಗಳಿಂದ ಈ ವಾಕ್ಯವನ್ನು ನಾನು ಎಷ್ಟು ಆನಂದಿಸಿದ್ದೇನೆ ಅಂತ ಹೇಳಿದ್ರೆ ಅಷ್ಟೆಚ್ಚಾಗಿ ಆನಂದಿಸಿದ್ದೇನೆ. ಯಾಕೆಂದರೆ ನಾನು ದೇವರನ್ನು ಕಾದಿರುವಾಗ, ದೇವರನ್ನು ಹುಡುಕುವಾಗ, ನನ್ನ ಪಾಪಕ್ಕೆ ಮನ ತಿರುಗಿ ಪಶ್ಚಾತ್ತಾಪ ಪಟ್ಟು, ದೇವರೇ ನನ್ನನ್ನು ಕ್ಷಮಿಸು, ನಾನು ಹಿಂದಿರುಗಿ ನಿನ್ನ ಬಳಿಗೆ ಬರ್ತೇನೆ, ನಿನ್ನನ್ನು ಕಾಯ್ತೇನೆ, ನಿನ್ನ ಮುಖವನ್ನು ಎದುರು ನೋಡ್ತೇನೆ, ನಿನ್ನ ದಯೆಯನ್ನು ಎದುರು ನೋಡ್ತೇನೆ, ನಿನ್ನ ಕರುಣೆಯನ್ನು ಎದುರು ನೋಡ್ತೇನೆ, ನಿನ್ನ ಸಹಾಯವನ್ನು ಎದುರು ನೋಡ್ತೇನೆ, ನಿನ್ನ ಕ್ಷಮೆಯನ್ನು ಎದುರು ನೋಡ್ತೇನೆ ಎಂಬುದಾಗಿ ಹೇಳುವಾಗ ವಿರೋಧಿಗೆ ನಾವು ಸವಾಲು ಹಾಕುವುದಕ್ಕೆ ಸಾಧ್ಯ. ಅದಕ್ಕೆ ಬೈಬಲ್ ಹೇಳ್ತದೆ, ಈ ಸತ್ಯವೇದ ವಾಕ್ಯ ಭಾಗದಲ್ಲಿ ಹೇಳುತ್ತೆ, ನನ್ನ ಶತ್ರುವೇ ನನ್ನ ವಿಷಯದಲ್ಲಿ ಹಿಗ್ಗಬೇಡ. ನಾನು ಬಿದ್ದಿದ್ದರೂ ಏಳುವೆನು. ಇದು ದೇವರನ್ನು ಆತುಕೊಳ್ಳುವವರ ಮಾತುಗಳು. ಇದು ದೇವರ ಮೇಲೆ ಭರವಸವಿಡುವವರ ಮಾತುಗಳು, ದೇವರ ಬಳಿಗೆ ಹಿಂದಿರುಗಿ ಬರುವವರ ಮಾತುಗಳು. ನಾವು ದೇವರನ್ನು ಆತುಕೊಳ್ಳುವಾಗ, ನಾವು ದೇವರ ಬಳಿ ಹಿಂದಿರುಗಿ ಬರುವಾಗ, ನಾವು ದೇವರ ಸ್ವರವನ್ನು ಕೇಳುವಾಗ, ನಾವು ದೇವರ ಮೇಲೆ ಸಂಪೂರ್ಣವಾಗಿ ನಾವು ನಿರ್ಭರ ಹಾಕಿರುವಾಗ, ಆತನ ಮೇಲೆ ನಾವು ಸಂಪೂರ್ಣವಾಗಿ ಆತುಕೊಂಡಿರುವಾಗ, ನಾವು ವಿರೋಧಿಯ ವಿಷಯದಲ್ಲಿ, ನಮ್ಮ ಶತ್ರುವಿನ ವಿಷಯದಲ್ಲಿ ನಾವು ಚಿಂತಿಸುವ ಅಗತ್ಯವೇ ಇಲ್ಲ. ಆತನಿಗೆ ಸವಾಲಾಗಿ ಕೇಳ್ಬೋದು, ನನ್ನ ಶತ್ರುವೇ ನನ್ನ ವಿಷಯದಲ್ಲಿ ಹಿಗ್ಗಬೇಡ. ಇವತ್ತು ನಿಮಗೂ ಕೂಡ ದೇವರು ಇದೇ ರೀತಿಯಾಗಿ ಸೈತಾನ್ಗೆ ಸವಾಲು ಹಾಕುವಂಥ, ವಿರೋಧಿಗೆ ಸವಾಲು ಹಾಕುವಂತಹ ಒಂದು ಸ್ಥಿತಿಯಲ್ಲಿ ಇಡೋದಕ್ಕೆ ಬಯಸ್ತಾನೆ. ನಾವು ಮಾಡಬೇಕಾಗಿರೋದಿಷ್ಟೇ, ಹಿಂದಿರುಗಿ ಆತನ ಬಳಿಗೆ ಬರಬೇಕು. ನಾನು ಮತ್ತು ನೀವು ಮಾಡಬೇಕಾಗಿರೋದಿಷ್ಟೇ, ಆತನನ್ನು ನಾವು ಆತುಕೊಳ್ಬೇಕು. ನೀವು ಮಾಡಬೇಕಾಗಿರೋದಿಷ್ಟೇ, ಆತನನ್ನು ಯೇಸು ಕ್ರಿಸ್ತನನ್ನು ಹುಡುಕಬೇಕು. ನೀವು ಮಾಡಬೇಕಾಗಿರೋದಿಷ್ಟೇ, ಯೇಸುವೇ ನಾನು ಮಾಡಿದ ಪಾಪಗಳನ್ನು, ತಪ್ಪುಗಳನ್ನು, ಅಪರಾಧಗಳನ್ನು ಕ್ಷಮಿಸು, ನಾನು ನಿನ್ನ ಬಳಿಗೆ ಹಿಂದಿರುಗಿ ಬರೋದಕ್ಕೆ ಬಯಸ್ತೇನೆ, ನಿನ್ನನ್ನು ಆತುಕೊಳ್ಳೋದಕ್ಕೆ ಬಯಸ್ತೇನೆ, ನಿಮ್ಮನ್ನು ಹುಡುಕೋದಕ್ಕೆ ಬಯಸ್ತೇನೆ, ನಾನು ಮನ ತಿರುಗಿ ನಿನ್ನ ಮೇಲೆ ನಾನು ಭರವಸೆ ಬಿಟ್ಟು ನಾನು ಮುಂದೆ ಹೋಗೋದಕ್ಕೆ ಬಯಸ್ತೇನೆ ಎಂಬುದಾಗಿ ನೀವು ಹೇಳೋದಾದರೆ, ದೇವರು ನಿಮಗೂ ಕೂಡ ವಿರೋಧಿಗೆ ಸವಾಲು ಹಾಕುವ ಮಟ್ಟದಲ್ಲಿ ನಿಮ್ಮನ್ನು ಇಡುವಾತನಾಗಿದ್ದಾನೆ. ನಾನು ಬಿದ್ದಿದ್ದರೂ ಏಳುವೆನು, ಕತ್ತಲಲ್ಲಿ ಕೂತಿದ್ದರೂ ಯೆಹೋವನು ನನಗೆ ಬೆಳಕಾಗಿರುವನು. ನೋಡಿ, ಎರಡು ಮುಖ್ಯವಾದಂಥ ಸಂಗತಿಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಒಂದು ಬಿದ್ದಿದ್ದರೂ, ಎರಡನೇದು ಕೂತಿದ್ದರು. ಅನೇಕ ಸಮಯದಲ್ಲಿ ನಾವು ಎಡವಿ ಬೀಳ್ತೇವೆ, ತಿಳಿಯದೆ, ಗ್ರಹಿಸದೆ, ಕೆಲವೊಮ್ಮೆ ತಿಳಿದು ಕೆಲವೊಮ್ಮೆ ತಿಳಿಯದೆ ನಾವು ಎಡವಿ ಬೀಳೋದುಂಟು. ಆದರೆ ನಾವು ದೇವರ ಬಳಿಗೆ ಹಿಂದಿರುಗಿ ಬರೋದಾದರೆ, ನಾವು ದೇವರನ್ನು ಹತ್ತುಕೊಳ್ಳೋದಾದರೆ, ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಹಿಂದಿರುಗಿ ಬರೋದಾದರೆ,
ಆತನು ನಮ್ಮನ್ನು ಮೇಲೆತ್ತುವತನಾಗಿದ್ದಾನೆ. ಬೀಳುವುದು ಸಹಜ ಪ್ರಕ್ರಿಯೆ, ಎಡವಿ ಬೀಳುವುದು ಸಹಜ ಪ್ರಕ್ರಿಯೆ. ಎಡುವುದು ಯಾರು ಕೂಡ ಬೇಕಂತೇಳಿ ಎಡುವುದಿಲ್ಲ, ಅದಕ್ಕೆ ಎಡುವುದಂತ ಹೇಳೋದು. ಕಾಲು ತಾಕಿ ಎಡಬಹುದು, ಕಲ್ಲು ತಾಕಿ ಎಡಬಹುದು, ಬೇರೆಯವರು ಅಡ್ಡ ಬಂದು ಎಡಬಹುದು, ಬೇರೆ ಸಂಗತಿಗಳ ಅಡ್ಡ ಬಂದು ಎಡಬಹುದು. ಬೈಬಲ್ ಹೇಳುತ್ತೆ, ನಾವು ಎಡವಿ ಬೀಳುವಂಥ ಸಮಯದಲ್ಲಿ ಆತ ನಮ್ಮನ್ನು ಮೇಲೆ ಕೆತ್ತುವ ಆತನಾಗಿದ್ದಾನೆ, ನಮ್ಮನ್ನು ಎಬ್ಬಿಸುವ ಆತನಾಗಿದ್ದಾನೆ. ಇವತ್ತು ಅದನ್ನೇ ಇಲ್ಲಿ ಈ ವಾಕ್ಯ ಭಾಗ ನಾವು ನೋಡ್ತೇವೆ. ನಾನು ಬಿದ್ದಿದ್ದರೂ ಏಳುವೆನು. ನೆನಪಿಟ್ಕೊಳ್ಳಿ, ಇವತ್ತು ನೀವು ನಾನು ಬಿದ್ದು ಹೋಗಿದ್ದೇನೆ, ದೇವರಿಂದ ದೂರ ಆಗಿದ್ದೇನೆ, ನನಗೆ ಯಾವ ನಿರೀಕ್ಷೆ ಇಲ್ಲ, ನಾನು ದೇವರ ಬಳಿಗೆ ಹೇಗೆ ಬರಲಿ, ಆತನನ್ನು ಹೇಗೆ ಹುಡುಕಲಿ ಎಂಬ ಪ್ರಶ್ನೆ ಇರಬಹುದು. ನೀವು ಬಿದ್ದ ಪರಿಸ್ಥಿತಿಯಿಂದ ನಿಮ್ಮನ್ನು ಮೇಲೆತ್ತುವುದಕ್ಕೆ ಕರ್ತನಾದ ಯೇಸು ಸಿದ್ಧನಾಗಿದ್ದಾನೆ. ನೀವು ಏಳುವುದಕ್ಕೆ ಸಿದ್ಧರಿರಬೇಕು, ನೀವು ಮತ್ತೆ ಏಳುವುದಕ್ಕೆ ಸಿದ್ಧ ಇರಬೇಕು, ನೀವು ಮತ್ತೆ ನಿಲ್ಲುವುದಕ್ಕೆ ಸಿದ್ಧ ಇರಬೇಕು. ವಾಕ್ಯ ಹೇಳ್ತಾ ಇದೆ, ನಾನು ಬಿದ್ದಿದ್ದರೂ ಏಳುವೆನು, ಕತ್ತಲಲ್ಲಿ ಕೂತಿದ್ದರೂ ಯೆಹೋವನು ನನಗೆ ಬೆಳಕಾಗಿರುವನು. ನೋಡಿ, ಕತ್ತಲಲ್ಲಿ ಕೂತಿದ್ದರು ಆತನ ಎಷ್ಟು ಭರವಸೆ ಉಳ್ಳವನಾಗಿದ್ದಾನಂತ ಹೇಳಿದ್ರೆ, ದೇವರೇ ನಾನು ನಿನ್ನನ್ನು ಕಾದುಕೊಂಡಿದ್ದೇನೆ, ದೇವರೇ ನಾನು ನಿನ್ನ ಮೇಲೆ ಭರವಸೆ ಇಟ್ಟಿದ್ದೇನೆ, ದೇವರೇ ನಾನು ನಿನ್ನನ್ನು ಎದುರು ನೋಡ್ತೇನೆ, ದೇವರೇ ನಾನು ನಿನ್ನನ್ನು ನಿರೀಕ್ಷಿಸಿಕೊಂಡಿದ್ದೇನೆ, ಆದ್ದರಿಂದ ನನ್ನ ಶತ್ರು ನನ್ನ ವಿಷಯದಲ್ಲಿ ಇಗ್ಬೇಡ, ನಾನು ಬಿದ್ದಿದ್ರು ಮತ್ತೆ ಹೇಳ್ತೇನೆ, ಕತ್ತಲಲ್ಲಿ ಕುಳಿತಿದ್ರು ಯೆಹೋವನು ನನ್ನ ಕರ್ತನಾದ ಯೇಸು ನನಗೆ ಬೆಳಕಾಗಿದ್ದಾನೆ ಎಂಬುದನ್ನು ಘಂಟಾಘೋಷವಾಗಿ ಧೈರ್ಯವಾಗಿ ಹೇಳುವಂತೆ ಕರ್ತನು ಮಾಡುವಾತನಾಗಿದ್ದಾನೆ. ನೋಡಿ, ಈ ಮುಂದುವರೆದ ವಾಕ್ಯ ಭಾಗ 9ನೇ ವಾಕ್ಯ ಹೇಳುತ್ತೆ, ನಾನು ಯೆಹೋವನಿಗೆ ಪಾಪ ಮಾಡಿದ್ದರಿಂದ ಆತನ ರೋಷವನ್ನು ತಾಳಿಕೊಂಡಿರುವೆನು. ನಾನು ಯೆಹೋವನಿಗೆ ಪಾಪ ಮಾಡಿದ ಅನೇಕ ಸಲ ನಾವು ಅನೇಕ ಪಾಪಗಳು ನಾವು ಮನುಷ್ಯರಿಗೆ ವಿರುದ್ಧವಾಗಿ ಮಾಡ್ತೇವೆ, ಕೆಲವು ಪಾಪಗಳು ದೇವರಿಗೆ ವಿರುದ್ಧವಾಗಿ ಮಾಡ್ತೇವೆ. ನಾವು ದೇವರಿಗೆ ವಿರುದ್ಧವಾದ ಮಾಡಿದ ಪಾಪಗಳು ಅನೇಕ ಸಲ ನಮ್ಮಲ್ಲಿ ಅನೇಕ ನೋವುಗಳನ್ನು, ಅನೇಕ ವೇದನೆಗಳನ್ನು, ಅನೇಕ ನಷ್ಟಗಳನ್ನು, ಅನೇಕ ಕಷ್ಟಗಳನ್ನು ತರುವಂಥದ್ದಾಗಿದೆ. ಆದರೆ ನಾವು ಮನ ತಿರುಗೋದಾದರೆ, ದೇವರ ಕಡೆಗೆ ತಿರುಗಿಕೊಳ್ಳೋದಾದರೆ ಆತನು ದಯೆ ತೋರಿಸುವ ಆತನಾಗಿದ್ದಾನೆ. ನೋಡಿ, ನಾನು ಯೆಹೋವನಿಗೆ ಪಾಪ ಮಾಡಿದ್ದರಿಂದ ಆತನ ರೋಷವನ್ನು ತಾಳಿಕೊಂಡಿರುವೆನು, ಕಾಲಾನುಕಾಲಕ್ಕೆ ಆತನು ತನ್ನ ವ್ಯಾಜ್ಯವನ್ನು ನಿರ್ವಹಿಸಿ ನನಗೆ ನ್ಯಾಯವನ್ನು ತೀರಿಸುವನು. ನಮ್ಮ ದೇವರು ಪಾಪ ಮಾಡಿದ್ದರಿಂದ ನಮ್ಮನ್ನು ಸಂಪೂರ್ಣವಾಗಿ ತಳ್ಳಿಬಿಡುವ ದೇವರಲ್ಲ. ಯಾರು ಪಾಪಕ್ಕೆ ಪಶ್ಚಾತ್ತಾಪಪಟ್ಟು ಮನ ತಿರುಗಿ ಆತನ ಕಡೆಗೆ ತಿರುಗಿಕೊಳ್ತಾರೋ ಅವರ ಪ್ರಾರ್ಥನೆಗೆ ಕಿವಿಗೊಟ್ಟು ಅವರ ವ್ಯಾಜ್ಯವನ್ನು ಆತನು ನಿರ್ವಹಿಸಿ ನ್ಯಾಯವನ್ನು ತೀರಿಸುವ ಆತನಾಗಿ, ನಮಗೆ ದಯೆ ತೋರಿಸುವ ಆತನ. ಅಂದರೆ ಬಹಳ ಸುಲಭವಾಗಿ ಹೇಳೋದಾದರೆ, ನಾವು ಪಾಪ ಮಾಡಿರುವಾಗಲೂ, ಪಾಪ ಮಾಡಿ ದೇವರಿಂದ ದೂರ ಹೋಗಿರುವಾಗಲೂ ನಾವು ಮನ ತಿರುಗಿ ಪಶ್ಚಾತ್ತಾಪಪಟ್ಟು ದೇವರನ್ನು ಕೇಳಿಕೊಳ್ಳುವುದಾದರೆ, ದೇವರನ್ನು ಬೇಡೋದಾದರೆ, ಆತನ ಕೃಪೆಯನ್ನು, ಆತನ ದಯೆಯನ್ನು ಕೇಳಿಕೊಳ್ಳುವುದಾದರೆ ಆತನು ನಮಗೆ ಕರುಣೆಯನ್ನು ತೋರಿಸುವ ಆತನಾಗಿದ್ದಾನೆ. ಎಂಥ ಅದ್ಭುತವಾದ ದೇವರು ನಾನು ಮತ್ತು ನೀವು ಆರಾಧಿಸ್ತಾ ಇದ್ದೇವೆ. ನನ್ನನ್ನು ಕೇಳ್ತಾ ಇರುವ ಪ್ರಿಯ ದೇವರ ಮಕ್ಕಳೇ, ನನ್ನ ಸ್ವರ ನಿಮ್ಮ ಕಿವಿಗೆ ಬೀಳ್ತಾ ಇರೋದಾದರೆ, ನೀವು ಈ ಒಂದು ಸಂದೇಶವನ್ನು ಕೇಳ್ತಾ ಇರೋದಾದರೆ, ನೋಡ್ತಾ ಇರೋದಾದರೆ, ದೇವರು ನಿಮ್ಮ ಸಂಗಡ ಹೇಳೋದಕ್ಕೆ ಬಯಸ್ತಾನೆ. ಈಗಲೂ ಕೂಡ ಆತನು ನಿಮ್ಮ ಮೇಲೆ ಕನಿಕರವನ್ನು, ದಯೆಯನ್ನು ತೋರಿಸೋದಕ್ಕೆ ಸಿದ್ಧನಿದ್ದಾನೆ. ನೀನು ಹಿಂದಿರುಗಿ ಬರೋದಕ್ಕೆ ಸಿದ್ಧನಿರಬೇಕು. ನೀನು ಮನ ತಿರುಗಿ ನಿನ್ನ ಪಾಪಕ್ಕೆ ಪಶ್ಚಾತ್ತಾಪಪಟ್ಟು ಪ್ರಾಯಶ್ಚಿತ್ತಪಟ್ಟು ನೀನು ದೇವರ ಕಡೆಗೆ ತಿರುಗಿಕೊಂಡು ಬರೋದಾದರೆ ಆತ ನಿನಗೆ ದಯೆಯನ್ನು ತೋರಿಸುವ ಆತನಾಗಿದ್ದಾನೆ. ವಾಕ್ಯ ಹೇಳುತ್ತೆ, ನನ್ನನ್ನು ಬೆಳಕಿಗೆ ತರುವನು, ಆತನ ರಕ್ಷಣಾ ಧರ್ಮವನ್ನು ನೋಡುವೆನು. ನನ್ನನ್ನು ಕೇಳುವ ಪ್ರಿಯ ದೇವ ಜನವೇ, ಆತನು ಯಾವಾಗಲೂ ನಮ್ಮನ್ನು ಕತ್ತಲೆಯಲ್ಲಿರುವುದಕ್ಕೆ ಬಿಟ್ಟು ಬಿಡುವ ದೇವರಲ್ಲ. ಆತನು ನಾವು ಯಾವಾಗಲೂ ಕಷ್ಟದಲ್ಲಿರುವುದಕ್ಕೆ ನಮ್ಮನ್ನು ಬಿಟ್ಟು ಬಿಡುವ ದೇವರಲ್ಲ. ನಾವು ಯಾವಾಗಲೂ ಸಮಸ್ಯೆಯಲ್ಲಿರುವುದಕ್ಕೆ ನಮ್ಮನ್ನು ಬಿಟ್ಟು ಬಿಡುವ ದೇವರಲ್ಲ. ಸತ್ಯವೇದ ಹೇಳುತ್ತೆ, ಆತನು ನನ್ನನ್ನು ಬೆಳಕಿಗೆ ತರುವನು. ನಮ್ಮ ದೇವರು ನಮ್ಮನ್ನು ಕತ್ತಲೆಯಿಂದ ಬೆಳಕಿಗೆ ತರುವ ದೇವರಾಗಿದ್ದಾನೆ. ಇವತ್ತು ನೀವು ಕತ್ತಲೆಯಲ್ಲಿ ಇರೋದಾದರೆ, ಒಂದು ವೇಳೆ ಸಮಸ್ಯೆಯಲ್ಲಿರೋದಾದರೆ, ಇವತ್ತೇ ನೀವು ದೇವರ ಕಡೆಗೆ ತಿರುಗಿಕೊಳ್ಳೋದಾದರೆ, ಇವತ್ತೇ ನೀವು ಕರ್ತನಾದ ಯೇಸುವಿನ ಕಡೆಗೆ ತಿರುಗೋದಾದರೆ ಆತನು ನಿಮ್ಮನ್ನು ಕತ್ತಲೆಯಿಂದ ಬೆಳಕಿಗೆ ತರುವ ದೇವರಾಗಿದ್ದಾನೆ ಅನ್ನೋದನ್ನು ಮರಿಬೇಡಿ. He will bring you out of darkness into his marvelous light. ಕತ್ತಲೆಯ ಸಾಮ್ರಾಜ್ಯದಿಂದ, ಕತ್ತಲೆಯ ರಾಜ್ಯದಿಂದ ಆತ ನಮ್ಮನ್ನು ಬೆಳಕಿಗೆ ರಾಜ್ಯಕ್ಕೆ ಸೇರಿಸುವ ಸತ್ಯವೇದ ನಾವು ನೋಡ್ತೇವೆ.
ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ನಮ್ಮ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನು ಕತ್ತಲೆಯ ಸಾಮ್ರಾಜ್ಯದಿಂದ ಬೆಳಕಿನ ಸಾಮ್ರಾಜ್ಯಕ್ಕೆ, ಬೆಳಕಿನ ರಾಜ್ಯದೊಳಗೆ ನಮ್ಮನ್ನು ಸೇರಿಸಿದಾತನಾಗಿದ್ದಾನೆ. ಅದರಿಂದ ನನ್ನನ್ನು ಕೇಳುವ ಪ್ರಿಯ ದೇವರ ಮಕ್ಕಳೇ, ನಾವು ಯಾವಾಗಲೂ ಶಾಶ್ವತವಾಗಿ ಕತ್ತಲೆಯಲ್ಲಿ ಇರುವವರಲ್ಲ, ನಾವು ಸದಾಕಾಲಕ್ಕೂ ಕತ್ತಲೆಯಲ್ಲಿ ಇರುವವರಲ್ಲ. ಯಾವಾಗಲೂ ನಾವು ಕತ್ತಲೆಯಲ್ಲಿ ಇರುವುದಕ್ಕಾಗಿ ಒಂದು ವೇಳೆ ನಮ್ಮ ತಪ್ಪಿನಿಂದ, ಒಂದು ವೇಳೆ ನಮ್ಮ ಪಾಪದಿಂದ, ಒಂದು ವೇಳೆ ನಾವು ಮಾಡಿದ ಅಕ್ರಮದಿಂದ, ಒಂದು ವೇಳೆ ನಾವು ಮಾಡಿದ ನಮ್ಮ ಅನ್ಯಾಯದಿಂದ ನಾವು ಕತ್ತಲೆಯಲ್ಲಿ ಇರಬಹುದು, ಅಥವಾ ನಾವು ಈಗಿರುವಂಥ ಪರಿಸ್ಥಿತಿಯಲ್ಲಿ ಇರ್ಬೋದು. ಆದರೆ ನಾವು ಮನ ತಿರುಗೋದಾದರೆ, ಕರ್ತನನ್ನು ಕೇಳಿಕೊಳ್ಳೋದಾದರೆ, ಆತನನ್ನು ಆತುಕೊಳ್ಳೋದಾದರೆ, ಆತನ ಕೃಪೆಯನ್ನು ಬೇಡೋದಾದರೆ, ಆತನನ್ನು ಕಾದಿರೋದಾದರೆ, ಆತನ ಸಹಾಯವನ್ನು ಕೇಳೋದಾದರೆ, ಆತ ನಮ್ಮನ್ನು ಕತ್ತಲೆಯಿಂದ ಬೆಳಕಿಗೆ ತರುವ ಆತನಾಗಿದ್ದಾನೆ. ಆಮೇನ್. ಇವತ್ತು ನಿಮ್ಮನ್ನು ಕತ್ತಲೆಯಿಂದ ಬೆಳಕಿಗೆ ತರುವ ಸಮಯ ಇದಾಗಿದೆ. ಇವತ್ತು ನಾನು ಈ ಕಾರ್ಯಕ್ರಮವನ್ನು ನೋಡ್ತಾ ಇರುವಂಥ, ಈ ಸಂದೇಶವನ್ನು ಕೇಳ್ತಾ ಇರುವ ನಿಮ್ಮನ್ನು ನೋಡಿ ಕರ್ತನ ಹೇಳ್ತಾ ಇದ್ದಾನೆ, ನಿನ್ನ ಕಷ್ಟದ ದಿನಗಳು ಮುಗಿಯಿತು, ನಿನ್ನ ವೇದನೆ ದಿನಗಳು ಮುಗಿಯಿತು, ನಿನ್ನ ಅವಮಾನದ ದಿನಗಳು ಮುಗಿಯಿತು, ನಿನ್ನ ದುಃಖಪಟ್ಟ ದಿನಗಳು ಮುಗಿದವು, ನಾನು ನಿನ್ನನ್ನು ಬಿಡಿಸುವ ಸಮಯ ಬಂದಿದೆ. ಈ ಸ್ವರವನ್ನು ಕೇಳ್ತಿರುವ ಸಹೋದರನೇ, ಈ ಸ್ವರವನ್ನು ಕೇಳ್ತಿರುವ ಸಹೋದರಿ, ದೇವರು ನಿನ್ನನ್ನು ನೋಡಿ ಹೇಳ್ತಾ ಇದ್ದಾನೆ, ನಿನ್ನ ಕತ್ತಲೆಯ ದಿನಗಳು, ನಿನ್ನ ಕಷ್ಟದ ದಿನಗಳು, ನಿನ್ನ ವೇದನೆ ದಿನಗಳು, ನಿನ್ನ ಅವಮಾನದ ದಿನಗಳು, ನಿನ್ನ ದುಃಖದ ದಿನಗಳು ತೀರಿತು. ಥ್ಯಾಂಕ್ ಯು ಜೀಸಸ್. ದೇವರು ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ, ನಿಮ್ಮ ಎಲ್ಲ ಕಷ್ಟ, ದುಃಖ, ಅವಮಾನ, ನಿಂದೆ, ವೇದನೆಗಳನ್ನು ದೇವರು ಮಾರ್ಪಡಿಸಿ ನಿಮ್ಮನ್ನು ಬೆಳಕಿಗೆ ಆತನ ತರುವ ಆತನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಆತನು ಹೇಳ್ತಾನೆ, ಆತನ ರಕ್ಷಣಾ ಧರ್ಮವನ್ನು ನೋಡುವೆನು. ನೋಡಿ, ಬೈಬಲ್ ಹೇಳ್ತದೆ, ಕೇವಲ ನಮ್ಮನ್ನು ಕತ್ತಲೆಯಿಂದ ಬೆಳಕಿಗೆ ತರೋದು ಮಾತ್ರವಲ್ಲ, ಆತನ ರಕ್ಷಣೆಯನ್ನು ನಾವು ನೋಡುವ ಆತನಾಗಿದ್ದಾನೆ. ನನ್ನನ್ನು ಕೇಳುವಂಥ ಪ್ರಿಯ ಜನವೇ, ಯೇಸು ಬೈಬಲ್ ಹೇಳ್ತೀವಿ, ಯೋಹಾನ 3ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಈ ಭೂಲೋಕಕ್ಕೆ ಕಳಿಸಿಕೊಟ್ಟನು. ಯಾಕೆ ಕಳಿಸಿಕೊಟ್ಟನಂದರೆ, ಯಾರೆಲ್ಲ ಆತನ ಮೇಲೆ ನಂಬಿಕೆ ಇಡ್ತಾರೋ ಅವ್ರು ಯಾರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂಬುದಾಗಿ ಆತನು ಕೊಟ್ಟನು. ಯೇಸು ಭೂಲೋಕಕ್ಕೆ ಬಂದದ್ದು ಮಾತ್ರವಲ್ಲ, ನನಗೋಸ್ಕರ, ನಿಮಗೋಸ್ಕರ ಆತನು ಶಿಲುಬೆಯಲ್ಲಿ ಮರಣವನ್ನು ಹೊಂದಿ, ಆತನು ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿ ತನ್ನ ಪ್ರಾಣವನ್ನು ಕೊಟ್ಟು, ಆತನು ಹೂಳಲ್ಪಟ್ಟು 3ನೇ ದಿನದಲ್ಲಿ ಜೀವಂತವಾಗಿ ಎದ್ದು ಬಂದನು. ಆ ಯೇಸು ಇಂದಿಗೂ ಕೂಡ ಜೀವಿಸ್ತಾ ಇದ್ದಾನೆ. ಈ ದಿನದಲ್ಲಿ ಆ ಯೇಸುವನ್ನು ನಾವು ನಮ್ಮ ಜೀವಿತದಲ್ಲಿ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ, ನಮ್ಮ ಜೀವಿತದ ಅರಸನಾಗಿ, ನಮ್ಮ ಜೀವಿತದ ರಾಜನಾಗಿ, ಒಡೆಯನಾಗಿ ಮಾಡೋದಾದರೆ, ಆತನು ನನ್ನ ಆತ್ಮವನ್ನು ಪಾತಾಳದಿಂದ ತಪ್ಪಿಸಿ, ನಿಮ್ಮ ಆತ್ಮವನ್ನು ಪಾತಾಳದಿಂದ ತಪ್ಪಿಸಿ ರಕ್ಷಣೆಯನ್ನು ನಮಗೆ ಕೊಡುವ ಆತನಾಗಿದ್ದಾನೆ. ನಿತ್ಯ ಜೀವದ ನಿರೀಕ್ಷೆಯನ್ನು ಕೊಡುವ ಆತನಾಗಿದ್ದಾನೆ. ಅದರಿಂದ ನನ್ನನ್ನು ಕೇಳ್ತಾ ಇರುವ ಪ್ರಿಯ ದೇವಜನವೇ, ಇವತ್ತು ನೀವೊಂದು ವೇಳೆ ದೇವರಿಂದ ದೂರ ಹೋಗಿರ್ಬೋದು, ಪಾಪ ಮಾಡಿ ಆತನಿಗೆ ಕೋಪವನ್ನು ತರಿಸಿ, ಆತನನ್ನು ದುಃಖಪಡಿಸಿ, ಅಥವಾ ಆತನಿಗೆ ವಿರುದ್ಧವಾಗಿ ನೀವು ದೂರ ಹೋಗಿರ್ಬೋದು. ಆದರೆ ಈ ದಿನದಲ್ಲಿ ಯೇಸುವಿನ ಬಳಿಗೆ ಹಿಂದಿರುಗಿ ಬರೋಣ. ನನ್ನ ಸ್ವರವನ್ನು ನೀವು ಕೇಳ್ತಾ ಇರೋದಾದರೆ, ನೀವಿರುವಂಥ ಸ್ಥಳದಲ್ಲಿ ಸಾಧ್ಯವಾಗದಾದರೆ ಮೊಣಕಾಲೂರಿ, ಸಾಧ್ಯವಾಗದಾದರೆ ನಿಮ್ಮ ಎದೆ ಮೇಲೆ ಕೈಗಳನ್ನಿಟ್ಟು, ನೀವಿರುವ ಸ್ಥಳದಲ್ಲಿ ಕೈಗಳನ್ನು ಮೇಲೆತ್ತಿ ನಿಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಕೇಳಿ, ಯೇಸುವೆ, ನಾನು ಮನ ತಿರುಗೋದಕ್ಕೆ ಬಯಸ್ತೇನೆ, ನಿನ್ನ ಬಳಿಗೆ ಹಿಂದಿರುಗೋದಕ್ಕೆ ಬಯಸ್ತೇನೆ, ನನ್ನ ಮೇಲೆ ಕರುಣೆ ತೋರಿಸು. ನನ್ನ ಶತ್ರು ನನ್ನ ವಿಷಯದಲ್ಲಿ ಹಿಗ್ಗದಂತೆ, ನಾನು ಶತ್ರುವಿಗೆ ಸವಾಲು ಹಾಕುವ ರೀತಿಯಲ್ಲಿ, ನಾನು ಕತ್ತಲಿಂದ ನಾನು ಬೆಳಕಿಗೆ ದೇವರೇ ನಾನು ಬರುವಂತೆಯೂ ಜೀವಿಸುವಂತೆಯೂ ಸಹಾಯ ಮಾಡು, ನನ್ನನ್ನು ಒಪ್ಪಿಸಿಕೊಡ್ತೇನೆ ಎಂಬುದಾಗಿ ಹೇಳಿ. ಸ್ವರ್ಗೀಯ ತಂದೆಯೇ, ಯೇಸುವಿನ ನಾಮದಲ್ಲಿ ನಿಮ್ಮ ಸಮ್ಮುಖಕ್ಕೆ ಬಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಈ ಸಮಯದಲ್ಲಿ ಈ ವಾಕ್ಯವನ್ನು ಕೇಳಿ ಒಪ್ಪಿಸಿಕೊಟ್ಟಿರುವ ಪ್ರತಿಯೊಬ್ಬರ ಮೇಲೆ ನಿಮ್ಮ ಹಸ್ತ ಪ್ರಕಟವಾಗಲಿ, ನಿಮ್ಮ ಕೃಪೆ ಪ್ರಕಟವಾಗಲಿ, ನಿನ್ನ ದಯೆ ಪ್ರಕಟವಾಗಲಿ. ಇವರು ಕರ್ತನೆ ತಮ್ಮ ಪಾಪಕ್ಕೆ ಪಶ್ಚಾತ್ತಾಪಪಟ್ಟು ನಿಮ್ಮ ಕಡೆಗೆ ತಿರುಗಿಕೊಂಡಿರುವಾಗ ದೇವರೇ, ಇವರ ಮೇಲೆ ನೀವು ದಯೆ ತೋರಿಸಿ ಇವ್ರನ್ನ ಕತ್ತಲಿಂದ ಬಿಡಿಸಿ ಸ್ವಾಮಿ. ಕರ್ತನೇ, ಹಾಲೆಲೂಯ. ಇವರ ಬಿದ್ದ ಅವಸ್ಥೆಗಳಿಂದ ಮಾರ್ಪಡಿಸು ದೇವರೇ. ಇವರು ಅನೇಕರಿಗೆ ಸಾಕ್ಷಿಗಳಾಗಿರಲು, ಇವರು ಅನೇಕರಿಗೆ ಕರ್ತನೆ ಮಾದರಿಯಾಗಿರಲು ಸಹಾಯ ಮಾಡು ಸ್ವಾಮಿ. ಆಶೀರ್ವದಿಸು, ಬಲಪಡಿಸು. ನಿಮ್ಮ ನಾಮ ಇವರ ಮೂಲಕ ಮಹಿಮೆ ಹೊಂದಲಿ. ಇವರು ಅನೇಕರನ್ನು ಕರ್ತನೆ ನೀತಿಯ ಮಾರ್ಗದಲ್ಲಿ, ರಕ್ಷಣೆ ಮಾರ್ಗದಲ್ಲಿ ನಡೆಸುವುದಕ್ಕೂ ಸಹಾಯ ಮಾಡು. ನಿಮ್ಮ ಮಕ್ಕಳಾಗಿ ಜೀವಿಸುವುದಕ್ಕೆ ಕೃಪೆಯನ್ನು ಅನುಗ್ರಹಿಸು. ಮಾನ ಮಹಿಮೆ ಸ್ತುತಿ ಸ್ತೋತ್ರ ನಿಮಗುಂಟಾಗಲಿ. ಯೇಸುವೆ, ನಿಮ್ಮನ್ನು ರಾಜನಾಗಿ, ನಿಮ್ಮನ್ನು ಒಡೆಯನಾಗಿ, ರಕ್ಷಕನಾಗಿ ನಿಮ್ಮನ್ನು ಹಿಂಬಾಲಿಸಲು ತೀರ್ಮಾನಿಸಿರುವ ಇವರ ಜೀವಿತದಲ್ಲಿ ಒಂದು ಹೊಸ ಆರಂಭವನ್ನು ಕೊಡುವಂತೆ ಕೇಳಿಕೊಳ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ, ಆಮೆನ್. ಮೇ ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
ಇದರ ಮೂಲಕ ಅನೇಕರು ನಿಮ್ಮ ಮೂಲಕ ದೇವರನ್ನು ಕಂಡುಕೊಳ್ಳುವಂತೆ ಸಹಾಯ ಮಾಡಲಿ. ದೇವರು ನಿಮ್ಮೊಂದಿಗಿರಲಿ. ನೀವು ಆರಾಧನೆಗಾಗಿ ಸಭೆಯನ್ನು ಹುಡುಕ್ತಾ ಇರೋದಾದರೆ ಈ ಪರದೆಯಲ್ಲಿ ಕಾಣಿಸುವ ವಿಳಾಸದಲ್ಲಿ ನಮ್ಮ ಜೊತೆ ಸೇರಿ ಆರಾಧಿಸೋದಕ್ಕೆ ನಾವು ನಿಮ್ಮನ್ನು ಸ್ವಾಗತಿಸ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಪ್ರಾರ್ಥನೆ ಮನವಿಗಳಿರೋದಾದರೆ ನಿಮಗೆ ಕಳಿಸಿ. ದೇವರು ನಿಮ್ಮೊಂದಿಗಿರಲಿ. ಆಮೇನ್. ಜೀವ ಜಲವೇ, ಜೀವ ಜಲವೇ, ಯೇಸುವಿನ ಜೀವ ಜಲ. ಜೀವ ಜಲವೇ, ಜೀವ ಜಲವೇ, ದಾಹನಿಗುವ ಜೀವ ಜಲ, ದಾಹನಿಗುವ ಜೀವ ಜಲ. ಜೀವ ಜಲವೇ, ಜೀವ ಜಲವೇ, ಯೇಸುವಿನ ಜೀವ ಜಲ. ಜೀವ ಜಲವೇ, ಜೀವ ಜಲವೇ, ದಾಹನಿಗುವ ಜೀವ ಜಲ, ದಾಹನಿಗುವ ಜೀವ ಜಲ. ಯೇಸು ಕ್ರಿಸ್ತನ ಪ್ರೀತಿಯು ನಮ್ಮನ್ನು ಸೆಳೆದು ಎಲ್ಲ ಪಾಪದಿಂದ ಬಿಡಿಸಿ ತನ್ನಲ್ಲಿ ಬೆರೆಯುವಂತೆಯೋ ಈ ಲೋಕವನ್ನು ಮರೆಯುವಂತೆಯೋ ಮಾಡುವಂಥದ್ದಾಗಿದೆ. If you are looking for a place to worship in South or North part of Bangalore, come and join with us. Address: Kingdom Revival Fellowship, number 109, 2nd floor, Kachikena-Halli, Bangalore Main Road, Yelahanka, Bangalore 560064. Worship on Sunday morning 7:30 to 9:30 a.m. Life group on Thursday evening 7 p.m. to 8 p.m. Fasting prayer on Friday 6 p.m. to 9 p.m. Kormangla South, Kingdom Revival Fellowship, Jehovah Shalom, number 422 bar 1, 1st floor, Church Road, Malapareddy Layout, 8th block, Kormangla, Bangalore. Worship on Sunday morning 11 a.m. to 1 p.m. Live group on every Tuesday evening 7 p.m. to 8 p.m. Bible study on Wednesday evening 6:30 to 8 p.m. Fasting prayer on Friday morning 11 a.m. to 2 p.m. For more details, contact 8904820725 9844 550 512.